ಗುರುದೇವ್, ಮಕರ ರಾಶಿಯವರ ಟಾಪ್ 10 ಸೀಕ್ರೆಟ್ಸ್ ನಿಮಗೆ ಗೊತ್ತಿದೆಯಾ? ಹಾಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ, ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಸಮೃದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ನೀವು ಯಾವ ದೇವರ ಆರಾಧನೆಯನ್ನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಿಮ್ಮ ಮನೆ ಇದ್ರೆ ನಿಮಗೆ ಶುಭವನ್ನ ಕೊಡುತ್ತೆ, ಯಾವ ದಿಕ್ಕು ನಿಮಗೆ ಆಗಬರುತ್ತೆ, ನಿಮ್ಮ ಲೈಫ್ ಟೈಮ್ ಪ್ರಿಡಿಕ್ಷನ್ ಅನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಅವರ ಮನಸ್ಸನ್ನ ಗೆಲ್ಲಿಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಸನ್ನ ಗೆಲ್ಲಿಕ್ಕೆ ಅವರೇನ್ ಮಾಡಬೇಕು, ನಿಮ್ಮ ಸಂಬಂಧ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮಕರ ರಾಶಿಯವರ ರಹಸ್ಯಗಳು ಏನಪ್ಪಾ? ಇದು ಮಕರ ರಾಶಿಯ ರಹಸ್ಯಗಳು ಅಂದ್ರೆ ಶನಿಯ ಪ್ರಭಾವ ಜಾಸ್ತಿ ಇರುವಂತದ್ದು ಈ ರಾಶಿ ಮೇಲೆ. ಮಕರ ರಾಶಿ ಅಧಿಪತಿ ಶನಿದೇವ. ಹಾಗಾಗಿ ಸ್ವಲ್ಪ ಶಿಸ್ತುಬದ್ಧ ಡಿಸಿಪ್ಲಿನ್ಡ್ ಜೀವನವನ್ನ ಇವರು ನಡೆಸಬೇಕಾಗತ್ತೆ. ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವದವರು ಮಕರ ರಾಶಿಯವರಾಗಿರ್ತಾರೆ. ಪರಿಶ್ರಮಿಗಳಾಗಿರ್ತಾರೆ. ಹಾರ್ಡ್ ವರ್ಕಿಂಗ್ ನೇಚರ್ ಇರುತ್ತೆ. ಸುಲಭವಾಗಿ ಯಾವುದನ್ನ ಕೂಡ ಪಡಿಬೇಕು ಅಂತ ಇಷ್ಟಪಡೋದಿಲ್ಲ. ಸ್ವಂತ ಪರಿಶ್ರಮದಿಂದ ಯಶಸ್ಸನ್ನ ಪಡಿಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿರ್ತಾರೆ. ಇವರನ್ನು ನೋಡೋದಕ್ಕೆ ಸ್ವಲ್ಪ ಗಾಂಭೀರ್ಯವಾಗಿ ಕಂಡ್ರು ವಿನಾಕಾರಣ ಹರಟೆ ಹೊಡೆಯುವಂತಹ ವ್ಯಕ್ತಿತ್ವ ಇರೋದಿಲ್ಲ. ಮಿತ ಭಾಷೆಗಳಾಗಿರ್ತಾರೆ. ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಜಾಸ್ತಿಯೂ ಮಾತಾಡಲ್ಲ, ಕಮ್ಮಿಯೂ ಮಾತಾಡಲ್ಲ. ಏನ್ ಬೇಕು ಅದನ್ನ ಮಾತ್ರ ಮಾತಾಡ್ತಾ ಇರ್ತಾರೆ. ಜವಾಬ್ದಾರಿಯುತ ವ್ಯಕ್ತಿತ್ವ ಇರುವಂತದ್ದು. ಕುಟುಂಬ ಮತ್ತು ವೃತ್ತಿ ಜೀವನದ ಜವಾಬ್ದಾರಿಯನ್ನ ಇವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರ್ತಾರೆ. ಹಾಗೂ ತಾಳ್ಮೆ ಬಹಳ ಇರುವಂತದ್ದು ಈ ರಾಶಿಯವರಿಗೆ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಧೃತಿಗೆಡದೆ ಕಾಯುವ ಶಕ್ತಿ ಇವರಲ್ಲಿರುವಂತದ್ದು. ಅಪ್ರತಿಮ ಬುದ್ಧಿವಂತರಾಗಿರ್ತಾರೆ. ಇವರು ತುಂಬಾ ಬುದ್ಧಿವಂತರಾಗಿರ್ತಾರೆ. ದೂರ ಆಲೋಚನೆಯನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಇವತ್ತು ಇಲ್ಲಿದ್ದೀನಿ ಅಂದ್ರೆ ಒಂದು 10 ದಿನ ಬಿಟ್ಟು ಏನಾಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಂಕೋಚ ಸ್ವಭಾವ ಕೂಡ ಇರುವಂತದ್ದು. ಹೊಸಬರ ಜೊತೆ ಅಷ್ಟು ಸುಲಭವಾಗಿ ಬೆರೆಯೋದಕ್ಕೆ ಇವರು ಇಷ್ಟಪಡೋದಿಲ್ಲ. ಸ್ವಲ್ಪ ಸಂಕೋಚ ಅಂದ್ರೆ ಹೋಗಿ ಪರಿಚಯ ಮಾಡ್ಕೊಳ್ಳೋದಕ್ಕಿಲ್ಲ. ಅದನ್ನು ಭಾವನೆಗಳನ್ನ ಮುಚ್ಚಿಟ್ಕೊಳ್ತಾರೆ. ಅವರು ತಮ್ಮ ನೋವು ಅಥವಾ ಖುಷಿಯನ್ನ ಎಲ್ಲರ ಮುಂದೆ ತೋರ್ಪಡಿಸ್ಕೊಳ್ಳೋದಿಲ್ಲ. ಭಾವನೆಗಳನ್ನ ನಿಯಂತ್ರಿಸುವಂತಹ ವ್ಯಕ್ತಿಗಳಾಗಿರ್ತಾರೆ. ನಂಬಿಕೆಗೆ ಅರ್ಹ ವ್ಯಕ್ತಿಗಳಾಗಿರ್ತಾರೆ. ಅವರು ಒಬ್ಬರನ್ನ ನಂಬಿದ್ರೆ, ಒಬ್ಬರಿಗೆ ಮಾತು ಕೊಟ್ರೆ ಖಂಡಿತವಾಗ್ಲೂ ಅದನ್ನ ಉಳಿಸ್ಕೊಳ್ತಾ ಇರ್ತಾರೆ. ಹಣಕಾಸಿನ ನಿರ್ವಹಣೆಯಲ್ಲಿ ಇವರು ಹಣವನ್ನ ಲೆಕ್ಕಾಚಾರ ಇಟ್ಕೊಂಡು ಖಂಡಿತವಾಗ್ಲೂ ದುಂದು ವೆಚ್ಚ ಮಾಡದೆ ಒಂದು ಜೀವನವನ್ನು ನಡೆಸ್ತಾ ಇರ್ತಾರೆ. ವೃತ್ತಿ ಜೀವನಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಇವರಿಗೆ ಕೆಲಸವೇ ದೇವರು. ವರ್ಕ್ ಇಸ್ ವರ್ಷಿಪ್. ಹಾಗಾಗಿ ಇವರ ಕೆಲಸದಲ್ಲಿ ತುಂಬಾ ನಿಷ್ಠೆಯಿಂದ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮೌನವೇ ಇವರ ಆಯುಧ ಆಗಿರುತ್ತೆ. ಯಾರಾದ್ರೂ ಇವರನ್ನ ಟೀಕಿಸಿದ್ರೆ, ನೋವಿಸಿದ್ರೆ ಮೌನವಾಗಿ ಕೂತ್ಬಿಡ್ತಾರೆ. ಯಾವುದೇ ಒಂದು ಜಗಳ ಮಾಡೋದಕ್ಕೆ ಹೋಗುದಿಲ್ಲ. ಸಂಪ್ರದಾಯವಾದಿಗಳು, ರೈಟಿಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಇವರು ಹಳೆಯ ಸಂಪ್ರದಾಯಗಳು ಅಥವಾ ಮೌಲ್ಯಗಳಿಗೆ ಹೆಚ್ಚಿನ ಗೌರವವನ್ನು ಕೊಡ್ತಾರೆ. ಸ್ವಾವಲಂಬಿಗಳು ಕೂಡ ಆಗಿರ್ತಾರೆ. ಯಾವುದಕ್ಕೂ ಕೂಡ ಇನ್ನೊಬ್ಬರ ಮೇಲೆ ಅವಲಂಬಿತರಾಗುವುದಿಲ್ಲ. ಸ್ವಲ್ಪ ಹಠವಾದಿಗಳು ಕೂಡ ಆಗಿರ್ತಾರೆ. ಇವರು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಎಂಬ ಹಠ ಇವರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಹಾಗೂ ಇವರ ರಾಶಿ ಪ್ರಕಾರವಾಗಿ ಇವ್ರಿಗೆ ಯಶಸ್ಸು ಅಂತಕ್ಕಂಥದ್ದು ಸ್ವಲ್ಪ ನಿಧಾನವಾಗಿ ಬರುವಂತದ್ದು ಬೇರೆ ರಾಶಿಗೆ ಹೋಲಿಸ್ಕೊಂಡಾಗ. ಇವರಿಗೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಅಡೆತಡೆಗಳಾಗ್ತಾ ಇದೆ ಅಂದಾಗ ಆ ಪರಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಕಷ್ಟದ ಕಾಲದಲ್ಲಿ ಹನುಮಂತನ ಆರಾಧನೆ ಮಾಡುವಂಥದ್ದು, ಶನಿದೇವರ ಆರಾಧನೆ ಶನಿವಾರದ ದಿನ ಮಾಡುವಂಥದ್ದು ಶುಭ ಕೊಡುತ್ತೆ. ನಿಮಗೆ ಆಗಿ ಬರುವಂತಹ ದಿಕ್ಕು, ನಿಮಗೆ ಯಾವುದೇ ವ್ಯವಹಾರ ಮಾಡೋದಾದ್ರೂ ಕೂಡ ಈ ದಿಕ್ಕಿಗೆ ಮುಖವಾಡಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗುತ್ತೆ. ಅದು ಪಶ್ಚಿಮ ದಿಕ್ಕಾಗಿರುವಂಥದ್ದು. ಹಾಗೂ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅಂದ್ರೆ ಅವರು ಸ್ವಲ್ಪ ಪ್ರಾಕ್ಟಿಕಲ್ ಥಿಂಕರ್ ಆಗಿರ್ತಾರೆ. ಎಲ್ಲ ಕೆಲಸಕ್ಕೂ ಕೂಡ ಬೆಂಬಲವನ್ನ ಕೊಡ್ತಾ ಇರ್ತಾರೆ. ಮತ್ತು ಗಾಂಭೀರ್ಯವಾದಂತಹ ಒಂದು ನಡೆ ನುಡಿ ಅನ್ನೋದು ಅವರಲ್ಲಿ ಇರುತ್ತೆ. ಹಾಗೂ ನಿಷ್ಠೆ ಅನ್ನೋದು ಮಕರ ರಾಶಿಯಲ್ಲಿ ಇರುವಂತದ್ದು. ನಿಧಾನಗತಿ ಆದ್ರೂ ಕೂಡ ಕೆಲಸ ಸಕ್ಸಸ್ ಆಗೇ ಆಗುತ್ತೆ. ಇವರಿಗೆ ಹೊಂದಾಣಿಕೆ ಆಗುವಂಥದ್ದು ವೃಷಭ, ಕನ್ಯಾ ಮತ್ತು ಮೀನ ರಾಶಿಯವರ ಜೊತೆ. ಇವರಿಗೆ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದು ಯಾರ ಜೊತೆ? ಕುಂಭರಾಶಿಯವ್ರ ಜೊತೆ ಆಗುತ್ತೆ. ಹಾಗೆ ಶನಿವಾರ, ಶುಕ್ರವಾರ ನಿಮ್ಗೆ ಯಾವುದೇ ಕೆಲಸ ಇದ್ರು ಮಾಡ್ಕೊಳ್ಳಿ. ಹಾಗೂ ನೀಲಿ, ಕಪ್ಪು ಮತ್ತು ಹಸಿರು ಬಣ್ಣ ಶುಭವನ್ನ ಕೊಟ್ರೆ ನಿಮ್ಮ ಶುಭ ಸಂಖ್ಯೆ 4, 5 ಮತ್ತು 8 ಆಗಿರುತ್ತೆ. ಹಾಗೂ ಮಹತ್ವಾಕಾಂಕ್ಷೆ, ತಾಳ್ಮೆ, ಶಿಸ್ತಿನಿಂದ ಜೀವನ ಮಾಡ್ಕೊಳ್ಳಿ. ಖಂಡಿತವಾಗಿ ಶುಭ ಆಗುತ್ತೆ. ನಿಮ್ಮ ಜೀವನದಲ್ಲಿರುವಂತಹ ಉದ್ಯೋಗ, ಪ್ರೀತಿ, ಪ್ರೇಮ ಸಮಸ್ಯೆಗಳು, ದಾಂಪತ್ಯ ಸಮಸ್ಯೆಗಳೇನಾದಿತ್ತು ಅಂದ್ರೆ ನೇರವಾಗಿ ಒಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಸುಲಭ ಪರಿಹಾರವನ್ನು ತಿಳಿಸ್ಕೊಳ್ಳಲಾಗುತ್ತೆ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯ ಎಲ್ಲವೂ ಕೂಡ ನೆರವೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.